5ನೇ ತರಗತಿ ಪಾಠ 4 ಜೀವದ ಮೌಲ್ಯ. 5ನೇ ತರಗತಿ ಸಂಬಂಧಪಟ್ಟಂತೆ ಜೀವದ ಮೌಲ್ಯ ಪಾಠ, ಅದರಲ್ಲಿ ಕನ್ನಡ ವ್ಯಾಕರಣವನ್ನು ನಾನು ನೀಟಾಗಿ ನಿಮಗೆ ಅರ್ಥ ಮಾಡಿಸಿಕೊಡುತ್ತೇನೆ. 5ನೇ ತರಗತಿ ಯಾರನ್ನು ವಿಡಿಯೋ ನೋಡ್ತಾ ಇದ್ದರೆ ಅವರಿಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಕನ್ನಡ ವ್ಯಾಕರಣ. ಜೀವದ ಮೌಲ್ಯ. ಕನ್ನಡ ವ್ಯಾಕರಣ. ನಾಮಪದ ಎಂದರೇನು? ಉದಾಹರಣೆ ಕೊಡಿ. ವ್ಯಕ್ತಿ, ವಸ್ತು, ಸ್ಥಳ ಮತ್ತು ಪ್ರಾಣಿಗಳು ಹೆಸರುಗಳನ್ನು ಸೂಚಿಸುವ ಪದಗಳಿಗೆ ನಾಮಪದ ಎನ್ನುವರು. ಇವಾಗ ಶಿವ ಶಾಲೆಗೆ ಹೋದನು, ಇದರಲ್ಲಿ ಯಾವುದು ನಾಮಪದ? ಶಿವ. ಹೌದಾ? ವಸ್ತು ಆಗಿರ್ಬೋದು, ಸ್ಥಳ ಆಗಿರ್ಬೋದು, ವ್ಯಕ್ತಿ ಆಗಿರ್ಬೋದು, ಅವಕ್ಕೇನಂತೀವಿ ನಾವು? ನಾಮಪದ ಎನ್ನುತ್ತೇವೆ. ಉದಾಹರಣೆಗೆ ಚನ್ನಬಸವ, ಕಲ್ಲು, ಶಿವ. ನೀಟಾಗಿ ನೋಡಿ, ಅರ್ಥ ಮಾಡ್ಕೊಳ್ಳಿ. ನಮ್ಮ ಹೆಸರು, ನಿಮ್ಮ ಹೆಸರು ಮತ್ತು ಸ್ಥಳಗಳ ಹೆಸರು ಅಂದರೆ ರಾಯಚೂರು ಆಗಿರ್ಬೋದು, ಕೊಪ್ಪಳ ಆಗಿರ್ಬೋದು, ಕನಕಗಿರಿ ಆಗಿರ್ಬೋದು, ಇವು ಸ್ಥಳಗಳ ಹೆಸರು. ನಾಮಪದ. ನಾಮಪದಗಳಲ್ಲಿ ಎಷ್ಟು ವಿಧ? ನಾಮಪದಗಳಲ್ಲಿ 3 ವಿಧಗಳು: ರೂಢನಾಮ, ಅಂಕಿತನಾಮ, ಅನ್ವರ್ಥಕ ನಾಮ. ರೂಢನಾಮ ಎಂದರೆ ರೂಢಿಯಿಂದ ಬಂದ ಪದಗಳಿಗೆ ರೂಢನಾಮ ಎನ್ನುವರು. ರೂಢಿಯಿಂದ ಬಂದ ಪದಗಳಿಗೆ ರೂಢನಾಮ ಎನ್ನುವರು. ನೀಟಾಗಿ ನೋಡ್ಕೊಳ್ಳಿ ವಿಡಿಯೋನ. ಯಾವ ಉದಾಹರಣೆಗೆ ನದಿ, ಪರ್ವತ, ದೇಶ ಆಗಿರ್ಬೋದು. ಅದರಲ್ಲಿ ಇನ್ನೊಂದು ಉಂಟು ಅಂಕಿತ ನಾಮ. ಅಂಕಿತ ನಾಮ ಎಂದರೇನು? ಗುರುತಿಗಾಗಿ ಹಾಗೂ ವ್ಯವಹಾರದ ಉಪಯೋಗಕ್ಕೆ ಇಟ್ಟುಕೊಂಡ ಹೆಸರು. ಗುರುತಿಗಾಗಿ ಹಾಗೂ ವ್ಯವಹಾರದ ಉಪಯೋಗಕ್ಕೆ ಇಟ್ಟುಕೊಂಡ ಹೆಸರುಗಳು. ಉದಾಹರಣೆಗೆ ಕೂಡಲಸಂಗಮ, ಪುರಂದರ ವಿಠಲ. ಅಂಕಿತ ನಾಮ ಈಸಿ ಇದೆ ನೋಡಿ. ಮತ್ತು ಅದರಲ್ಲಿ ಅನ್ವರ್ಥಕ ನಾಮ ಎಂದರೆ ರೂಪ, ಗುಣ, ಸ್ವಭಾವದ ವಿಶೇಷವಾದ ಅರ್ಥಕ್ಕೆ ಅನುಗುಣವಾಗಿ ಬಂದ ಹೆಸರುಗಳು. ರೂಪ, ಗುಣ, ಸ್ವಭಾವಾದಿ ವಿಶೇಷವಾದ ಅರ್ಥಕ್ಕೆ ಅನುಗುಣವಾಗಿ ಬಂದ ಹೆಸರುಗಳು. ಇಲ್ಲಿ ಕೊಟ್ಟಿರುವ ಪದಗಳಿಗೆ ರೂಢನಾಮ, ಅಂಕಿತನಾಮ, ಅನ್ವರ್ಥಕ ನಾಮಗಳಾಗಿ ವಿಂಗಡಿಸಿ. ಇಲ್ಲಿ ಹಲವಾರಷ್ಟು ಹೆಸರುಗಳು ಕೊಟ್ಟಿದ್ದಾರೆ. ಇದರಲ್ಲಿ ರೂಢನಾಮ ಯಾವುದು, ಅನ್ವರ್ಥಕ ನಾಮ ಯಾವುದು, ಅಂಕಿತ ನಾಮ ಯಾವುದು ನೋಡಿ ನೀಟಾಗಿ ಸಪ್ರೇಟಾಗಿ ಬರೀರಿ ಅಂತ ಕೊಟ್ಟಿದ್ದಾರೆ. ನಾವು ಬರೆಯೋಣ ಬನ್ನಿ. ರೂಢನಾಮ ಹೆಂಗಸು, ಶಿಶು. ಅಂಕಿತನಾಮ ಮಾರ್ಲನ್, ಮಿಲ್ಲರ್, ಬಾರ್ಬರ್. ಅನ್ವರ್ಥಕ ನಾಮ ವೈದ್ಯ, ರೋಗಿ, ಪ್ರವೀಣ, ಕುರುಡ, ವಿದ್ಯಾರ್ಥಿ. ನೀಟಾಗಿ ನೋಡಿಕೊಳ್ಳಿ. 5ನೇ ತರಗತಿ ಯಾರು ಓದ್ತಾಯಿದೆ ಅವ್ರಿಗೆ ಫುಲ್ ಇಂಪಾರ್ಟೆಂಟ್ ಆಗಿದೆ. ನೀಟಾಗಿ ನೋಟ್ಸ್ ಬರ್ಕೊಳ್ಳಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.